ಎಲ್ಲ ಪತ್ರಕರ್ತ ಮಿತ್ರರ, ಈಗಾಗಲೇ ಮುಂದಿನ ನಮ್ಮ ಚುನಾವಣೆ ಸಿದ್ಧತೆ ಬಗ್ಗೆ ಹಿಂದೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಅಶೋಕ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನ್ಯ ಸಂಸದರು ಚುನಾವಣೆಗೆ ಹೋಗಬೇಕಿದ್ರೆ ಮುಂದಿನ ಗುರಿ ಮತ್ತು ಹಿಂದೆ ಸಾಧಿಸಿರ್ತಕ್ಕಂಥ ಸಾಧನೆಗಳು ಇದನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಮಾನ್ಯ ಮೋದಿ ಅವರು 2014 ಮತ್ತು 2019 ಎರಡು ಸಂದರ್ಭದಲ್ಲೂ ಕೂಡ ಪ್ರಧಾನಿಯಾದವಾಗ ಒಂದು ಮಾತನ್ನು ಹೇಳಿದ್ರು ಕಾರ್ಯಕರ್ತರನ್ನು ಉದ್ದೇಶಿಸಿ, ಮುಂದಿನ 5 ವರ್ಷಗಳ ಅವಧಿಯಲ್ಲಿ ನಾನೇನು ಆಡಳಿತವನ್ನ ನಡೆಸ್ತೇನೆ, ಆ ಸಂದರ್ಭದಲ್ಲಿ 5 ವರ್ಷದ ನಂತರದಲ್ಲಿ ನಾವೇನು ಚುನಾವಣೆಗೆ ಹೋಗ್ತೇವೆ, ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಮತವನ್ನ ಯಾಚಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀನಿ. ನೀವು ಯಾರೂ ಕೂಡ ತಲೆದರ್ಸಿ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಒಂದು ಭರವಸೆಯನ್ನ ಎರಡೂ ಅವಧಿಯಲ್ಲೂ ಕೊಟ್ಟಿದ್ರು. ಎರಡೂ ಅವಧಿಯಲ್ಲೂ ಕೂಡ ಅದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಜನಮೆಚ್ಚುಗೆಗೆ ಪಾತ್ರರಾಗಿ ಇವತ್ತು ನಾವು ಕಾರ್ಯಕರ್ತರು ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಗರ್ವದಿಂದ ಮತವನ್ನ ಯಾಚಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದನ್ನ ಇಟ್ಕೊಂಡು ನಾವು ಇವತ್ತು ಮತವನ್ನ ಯಾಚನೆ ಮಾಡಲಿಕ್ಕೆ ನಾವು ಹೊರಡ್ತಾ ಇದ್ದೀವಿ. ವಿಶೇಷವಾಗಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಮಾನ್ಯ ಬಿ ವೈ ರಾಘವೇಂದ್ರ ಅವರು ಸ್ಥಳೀಯವಾಗಿ ಶಿವಮೊಗ್ಗ ಕ್ಷೇತ್ರವನ್ನ ಗಮನದಲ್ಲಿಟ್ಟುಕೊಂಡ್ರೆ ಅತ್ಯಂತ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ಅನುದಾನವನ್ನು ಬಳಸಿರ್ತಕ್ಕಂಥದ್ದು ಇಡೀ ದೇಶಕ್ಕೆ 2ನೇವರಾಗಿರ್ತಕ್ಕಂಥದ್ದು ಬಹುಶಃ ನಮ್ಮ ಇಡೀ ಶಿವಮೊಗ್ಗ ಕ್ಷೇತ್ರಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸಂಗತಿ. ಅಂತಹ ಒಬ್ಬ ಒಳ್ಳೆಯ ಸಂಸದರನ್ನು ನಾವು ಪಡೆದಿದ್ದೇವೆ. ಅಂತಹವರೇ ಮತ್ತೊಮ್ಮೆ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇನ್ನಷ್ಟು ಹುಮ್ಮಸ್ಸನ್ನ ಹುರುಪನ್ನ ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಸಂಪರ್ಕ ಕ್ಷೇತ್ರ, ಎಲ್ಲ ರೀತಿಯ ಸಂಪರ್ಕ, ಅದು ಹೈವೇ ಇರ್ಬೋದು, ಏರ್ವೇ ಇರ್ಬೋದು, ರೈಲ್ವೆ ಇರ್ಬೋದು, ಜೊತೆಗೆ ದೂರವಾಣಿಯ ಮೊಬೈಲ್ನ ಸಂಪರ್ಕ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಒಂದು ದೂರದೃಷ್ಟಿಯ ಒಂದು ಕ್ರಮಗಳಿಂದಾಗಿ ಇವತ್ತು ಸಾಗರ ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಗರ ಇರ್ಬೋದು, ಇಡೀ ಶಿವಮೊಗ್ಗ ಕ್ಷೇತ್ರ ಮುಂಚೂಣಿಯಲ್ಲಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಸಾಗರದ ರೈಲ್ವೆ ನಿಲ್ದಾಣದ ಬಗ್ಗೆ ನಾವು ಹೇಳಬೇಕು. ಸಾಗರದಲ್ಲಿ ರೈಲ್ವೆ ನಿಲ್ದಾಣ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾಮಗಾರಿ ರೈಲ್ವೆ ನಿಲ್ದಾಣ ನಡೀತಾ ಇದೆ. ಬಹುಶಃ ಹಿಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ನಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ರಲ್ಲಿ ಇದ್ದೀವಿ. ಆದ್ರೆ ಇವತ್ತು ಆ ರೈಲ್ವೆ ನಿಲ್ದಾಣ ನಮ್ಮೆಲ್ಲರೂ ಕೂಡ ಒಂದು ಸಂತೋಷವನ್ನು ಕೊಡ್ತಾ ಇರ್ತಕ್ಕಂಥ ಒಂದಷ್ಟು ಕಾಮಗಾರಿಗಳು ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹುಶಃ ಯಾರು ನಂಬೇ ಇರಲಿಲ್ಲ, ಸಿಗಂದೂರಿಗೆ ಸೇರ್ತೀವಿ ಅಂತ ಅಂದ್ರೆ ಬಹುಶಃ ಯಾರು ನಂಬೇ ಇರಲಿಲ್ಲ. ಆದ್ರೆ ಇವತ್ತು 70% ಕಾಮಗಾರಿ ಮುಗಿದೋಗಿದೆ. ಬಹುಶಃ ಡಿಸೆಂಬರ್ ಅಂತ್ಯದವರೆಗೆ ಅದು ಲೋಕಾರ್ಪಣೆಗೊಳ್ಳಲಿಕ್ಕೆ ಕೂಡ ಸಿದ್ಧ ಆಗಿದೆ. ಅಂತಹ ಒಂದು ಸಿಗಂದೂರು ಸೇತುವೆಯನ್ನು ನಿರ್ಮಾಣ ಮಾಡುವಲ್ಲಿ ವಿಶೇಷ ಪರಿಶ್ರಮ ಪಟ್ಟಿರ್ತಕ್ಕಂಥವರು ನಮ್ಮ ಬಿ ವೈ ರಾಘವೇಂದ್ರ ಅವರು. ಒಬ್ಬ ಸಂಸದರಾಗಿ ಇಂತಹ ಒಂದು ಕೆಲಸ ಕಾರ್ಯಗಳು ತಮ್ಮನ್ನು ತೊಡಸ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸೇತುವೆ, ನಾನು ಹೇಳ್ತೇನೆ ಸಂಪರ್ಕ ಕ್ಷೇತ್ರ, ಬೆಟ್ಟೂರಿ ಸೇತುವೆ, ಅದರ ನಿರ್ಮಾಣದ ಮಂಜೂರಾತಿಯಲ್ಲೂ ಕೂಡ ಪೂರ್ಣ ಪ್ರಮಾಣದ ಒಂದು ಶ್ರದ್ಧೆಯನ್ನು ವಹಿಸಿ ಕೆಲಸ ಮಾಡಿದ ಪರಿಣಾಮವಾಗಿ ಇವತ್ತು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಬೇರೆ ಬೇರೆ ನಮ್ಮ ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳು ಅಂದ್ರೆ ಯೋಜನೆಗಳು, ಆ ಯೋಜನೆಗಳನ್ನ ಸರ್ಕಾರ ಮಾಡುತ್ತೆ. ಆದ್ರೆ ಅದನ್ನ ತೋರಿಸ್ತಕ್ಕಂಥದ್ದು ಜನಪ್ರತಿನಿಧಿಗಳ ಒಂದು ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಹಲವಾರು ಕೂಡ ನಾವು ನೋಡಿದ್ದೀವಿ, ಜನಪ್ರತಿನಿಧಿಗಳು ಆ ಯೋಜನೆಗಳ ಲಾಭವನ್ನ ಜನರಿಗೆ ತಲುಪಿಸುವಲ್ಲಿ ಅಷ್ಟೊಂದು ಶ್ರಮವನ್ನು ವಹಿಸಲ್ಲ. ಬೇರೆ ಬೇರೆ ಕಾಮಗಾರಿಗಳ ಬಗ್ಗೆ, ದೊಡ್ಡ ದೊಡ್ಡ ಕಾಮಗಾರಿಗಳ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ. ಆದ್ರೆ ನಮ್ಮ ಬಿ ವೈ ರಾಘವೇಂದ್ರ ಅವರು ಕಳೆದ 5 ವರ್ಷಗಳ ಅವಧಿಯಲ್ಲಿ ವಿಶೇಷವಾಗಿ ಅದು ಕಿಸಾನ್ ಸಮ್ಮಾನ್ ಯೋಜನೆ, ಬೆಳೆ ವಿಮೆ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ, ಮುದ್ರಾ ಯೋಜನೆ, ಉಜ್ವಲ ಯೋಜನೆ ಮತ್ತು ವಿಶ್ವಕರ್ಮ ಯೋಜನೆ, ಪ್ರಮುಖವಾಗಿ ಎಲ್ಲ ಯೋಜನೆಗಳನ್ನು ಕೂಡ ಜನರಿಗೆ ಅವರ ಫಲಾನುಭವಿಗಳಿಗೆ ತಲುಪಿಸುವುದರಲ್ಲಿ ವಿಶೇಷ ಪರಿಶ್ರಮವನ್ನು ಅವರು ಮಾಡಿದ್ದನ್ನು ನಾವು ಎಲ್ಲರ ನೋಡಿದ್ವಿ. ಸ್ವತಃ ನಮ್ಮ ಸಾಗರದಲ್ಲೂ ಕೂಡ ಅವರ ಈ ಕ್ರಮಗಳಿಂದಾಗಿ ಫಲಾನುಭವಿಗಳ ಒಂದು ಸಂಖ್ಯೆ ಕೂಡ ಹೆಚ್ಚಾಗಿದ್ದನ್ನು ಕೂಡ ನಾವು ನೋಡಿದ್ವಿ. ಇದು ಮಾನ್ಯ ಬಿ ವೈ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಇದುವರೆಗಿನ ಒಂದಷ್ಟು ಕೆಲಸದ ಬಗ್ಗೆ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು. ಇನ್ನು ಜಾಗತಿಕವಾಗಿ ನಮ್ಮ ಮೋದಿ ಅವರ ಸಾಧನೆಗಳ ಬಗ್ಗೆ ಮತ್ತೆ ನಾ ಇಲ್ಲಿ ಅದನ್ನ ಹೇಳ್ತಕ್ಕಂಥ ವಿಶೇಷವಾದ ಅಗತ್ಯ ಇಲ್ಲ. ಯಾಕಂದ್ರೆ ಜನರಿಗೂ ಕೂಡ ಗೊತ್ತಿದೆ, ಪತ್ರಕರ್ತರಾಗಿ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ನಿಗದಿತ ಆಗ್ತಾ ಇರ್ತಕ್ಕಂಥ ನೋಡಿದೆ. ವಿಶೇಷವಾಗಿ ನಾನು ಪ್ರಮುಖವಾಗಿ ಹೇಳಬೇಕಾಗಿದ್ದ ಸಂಗತಿ, ಕಳೆದ 10 ವರ್ಷಗಳ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ
ಪ್ರಸ್ತಾಪ ಆಗಿಲ್ಲ. ಇದು ಬಹಳ ದೊಡ್ಡ ಸಾಧನೆ. 10 ವರ್ಷದ ಅವಧಿಯಲ್ಲಿ ಯಾವುದೇ ಈ ಕಾಂಗ್ರೆಸ್ನವರಿಗೆ ಆ ಒಂದು ವಿಷಯವಾಗಿ ಬೇರೆ ಯಾವುದೇ ವಿಷಯಗಳು ಕಾಂಗ್ರೆಸ್ನವರಿಗೆ ಹೋರಾಟ ಮಾಡ್ಲಿಕ್ಕಾಗಿ ಬಿಜೆಪಿ ವಿರುದ್ಧ ಹೇಳಲಿಕ್ಕಾಗಿ ಇಲ್ಲ. ಎಲ್ಲೋ ಸಣ್ಣ ಪುಟ್ಟ ಯಾವುದೋ ಒಂದು ವಿಷಯ ಹೇಳ್ಕೊಂಡು ಮಾತ್ರ ಮಾತನಾಡ್ತಾ ಇದ್ದಾರೆ ವಿನಃ ದೊಡ್ಡ ಒಂದು ಸಂಗತಿ ಅಂದ್ರೆ ಭ್ರಷ್ಟಾಚಾರದಲ್ಲಿ ಯಾವುದೇ ರೀತಿಯ ಆಪಾದನೆ ಇಲ್ಲದೆ 10 ವರ್ಷಗಳ ಆಡಳಿತ ನಡೆಸಿರ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇವತ್ತು ನಮ್ಮ ಪ್ರಣಾಳಿಕೆ, ಯಾಕಂದ್ರೆ ನಾವು ಹಿಂದೆ ಆಗಿರ್ತಕ್ಕಂಥದ್ದು ಮತ್ತು ಮುಂದೆ ನಾವೇನ್ ಮಾಡ್ತೇವೆ ಇರ್ತಕ್ಕಂಥದ್ದು ಇವೆರಡು ಇಟ್ಟು ನಾವು ಚುನಾವಣೆ ಮಾಡ್ತೀವಿ. ಆ ವಿಷಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾಗಿ 4 ಕ್ಷೇತ್ರಗಳನ್ನು ಒತ್ತನ್ನು ಕೊಟ್ಟಿದೆ. ಒಂದು ಯುವ ಶಕ್ತಿ, 2ನೇದು ನಾರಿ ಶಕ್ತಿ, 3ನೇದು ರೈತ, 4ನೇದು ಫಲಾನುಭವಿಗಳು. ಈ 4 ವರ್ಗಗಳನ್ನು ಇಟ್ಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನ ಮೋದಿಯವರು ಒತ್ತಿ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಯುವಕರು ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ಯುವಕರು, ಅವರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಎಲ್ಲ ಕ್ಷೇತ್ರಗಳು ಯುವಕರಿಗೆ, ಕ್ರೀಡಾ ಕ್ಷೇತ್ರ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ವಿಜೃಂಭಿಸ್ತಾ ಇದ್ದಾರೆ. ಈ ರೀತಿ ಯುವಕರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ನಾರಿ ಶಕ್ತಿ, ಈಗಾಗಲೇ ನಮ್ಮ ಮಹಿಳೆಯರಿಗೆ 33% ಶಾಸನ ಸಭೆಗಳಲ್ಲಿ ಅವಕಾಶವನ್ನು ಮಾಡಿಕೊಡುವಂತಹ ಮಸೂದೆಯನ್ನ ಜಾರಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವರ ಸರ್ಕಾರ ಅದು ಆ ನಾರಿ ಶಕ್ತಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೆ.